ರಾಜ್ಯದಲ್ಲಿ ಇದೀಗ ಹಿಜಾಬ್ ಮತ್ತೆ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಕೂಡ ನೇರವಾಗಿ ನಿನ್ನೆ ಹೇಳಿದ್ದಾರೆ, ಹಿಜಾಬ್ ಏನಿದೆ ಆ ಕಾಯ್ದೆ ವಾಪಸ್ ತಗೊಳ್ತೀವಿ ಅಂತ ಹೇಳಿ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ನಮ್ಮೊಟ್ಟಿಗೆ ಯತ್ನಾಳ್ ಅವರು ಇದ್ದಾರೆ. ಹಾಗಿದ್ರೆ ಮಾತಾಡ್ಸೋಣ ಸರ್. ಮೊದಲನೇದಾಗಿ ಈಗ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಹಿಜಾಬ್ನ ಕಾಯ್ದೆ ಜಾರಿಗೆ ಬಂತು ಈ ರೀತಿ, ಆಮೇಲೆ ಕೋರ್ಟ್ ಕೂಡ ಹೋದ್ರು ಈ ರೀತಿ ಇದು ಮಾಡ್ಬಿಟ್ಟು. ನಾವು ಬಿಜೆಪಿ ತಂದಂಥದ್ದು ಅಲ್ಲದು. ಶಾಲಾ ಸಮವಸ್ತ್ರ ಏನಿದೆ, ಆಯಾ ಶಾಲೆಗಳು ಯಾವ ರೀತಿ ಡ್ರೆಸ್ ಹಾಕೊಂಡು ಬರ್ಬೇಕು ಶಾಲೆಗಳು ಅಂತ ನಿರ್ಣಯ ಮಾಡೋದು ಮ್ಯಾನೇಜ್ಮೆಂಟ್ಗಳಿಗೆ ಸರ್ಕಾರಿ ಶಾಲೆಗಳಿಗೆ ಬಿಟ್ಟಿದ್ದು. ಇದರಾಗ ಮುಖ್ಯಮಂತ್ರಿದು ನಮ್ಮ ಬಿ ಜೆ ಪಿ ಸರ್ಕಾರದ ಏನೂ ಸಂಬಂಧ ಇಲ್ಲ. ಈಗ ಒಂದೊಂದು ಶಾಲೆಯೊಳಗೆ ಒಂದೊಂದು ಡ್ರೆಸ್ ಕೋಡ್ ಐತಿ, ಅದನ್ನು ಪಾಲಿಸ್ಬೇಕಂತ ಹೇಳಿದ್ದೆ ಬಿಟ್ಟರು ನಮ್ಮದೇ ಆದಂಥದ್ದೇನು ನಾವು ಅಲ್ಲಿ ಅವ್ರಿಗೆ ಹಂಗೆ ಇವತ್ತು ಸಿದ್ದರಾಮಯ್ಯನವರು ಅವ್ರಿಗೂ ಹಾಕಿದೆ ಅಂದ್ರೆ ನಾಳೆ ನಮ್ಮ ಹಿಂದೂ ಮಕ್ಕಳಿಗೂ ಕೇಸರಿ ಹಾಕ್ಕೊಂಡು ಹೋಗೋ ಹಾಕದೆ. ಅವ್ರ ಹಕ್ಕಿನ ಬಗ್ಗೆ ಮಾತಾಡ್ತಲ್ಲ ಸಿದ್ದರಾಮಯ್ಯ, ನಾಳೆ ನಮ್ಮವ್ರು ಕೇಸರಿ ಹಾಕ್ಕೊಂಡು ಬರ್ತಾರೆ. ಈ ರೀತಿ ಎಲ್ಲನೂ ನಾವು ನಮ್ಮ ತುಷ್ಟೀಕರಣ ಅದ್ರಾಗ ಮಾಡಬಾರ್ದು. ನಾವು ಬಿ ಜೆ ಪಿ ಇರೋದೀವಿ, ನಾವು ಹಿಂದೂ ಪರವಾಗಿದ್ದೀವಿ ಅಂದ್ಕೊಳ್ಳೇ ಎಲ್ಲರೂ ಕೇಸರಿ ಹಾಕ್ಕೊಂಡು ಬರ್ರಿ ಅಂತ ನಾವು ಹೇಳೋದಿಲ್ಲ. ಯಾವ ಶಾಲೆ ಯಾವ ಅಲ್ಲಿನ ಮ್ಯಾನೇಜ್ಮೆಂಟು ನಿರ್ಣಯ ಮಾಡಿರ್ತದೆ ಅದೇ ಡ್ರೆಸ್ ಕೋಡೇ ಆಗಬೇಕು. ಅದಕ್ಕೆ ನಮ್ಮದು ಹಸ್ತಕ್ಷೇಪ ಬಿ ಜೆ ಪಿ ಮಾಡಿಲ್ಲ, ಅದು ತಪ್ಪು ಕಲ್ಪನೆ. ಆದ್ರೆ ಕೆಲವೊಂದು ಮಂದಿ ಉದ್ದೇಶಪೂರ್ವಕವಾಗಿ ನಮ್ಮ ದೇಶದ ಸಂವಿಧಾನ, ನಮ್ಮ ದೇಶದ ಒಂದು ಕಾನೂನುಗಳನ್ನು ಅಪಮಾನ ಮಾಡುವಂಥದ್ದು ಇಂಥದ್ದು ಮಾಡೋದ್ರಿಂದ ಈಗ ಒಂದು ದೇಶದಾಗ ಸಂವಿಧಾನ ಐತಿ, ಒಂದು ಕಾನೂನು ಮಾಡ್ಯಾರ, ಅದಕ್ಕೆ ಅಪಮಾನ ಮಾಡ್ದಂಗೆ. ಈಗ ನಾನು ಏನು ಬೇಕಾಬಿಟ್ಟೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ, ನಾನು ಸಂವಿಧಾನ ತಳಗನೆ ಕೆಲಸ ಮಾಡಬೇಕು. ಶಾಲೆಗಳು ಅವ್ರದ್ದೇ ಆದಂಥ ಕೆಲವೊಂದು ಶಿಸ್ತುಗಳಿದಾವೆ. ಅಲ್ಲಿ ಹೆಡ್ ಮಾಸ್ಟರ್ ಇರ್ಬೋದು, ಅಲ್ಲಿ ಆಡಳಿತ ಮಂಡಳಿಯವರು ನಿರ್ಣಯ ಮಾಡ್ತಾರೆ, ಇಂಥ ಡ್ರೆಸ್ ಕೋಡ್ ಹಾಕ್ಬೇಕಪ್ಪ, ವಾರಕ್ಕೆ ಒಂದು ದಿವಸ ಯಾವ ಬೇಕಾದ ಡ್ರೆಸ್ ಹಾಕೊಂಡು ಬರುತ್ತೆ ಹೇಳ್ತಾರೆ. ಹಿಂಗೆ ಒಂದೊಂದು ಶಾಲೆದು ಮ್ಯಾಗಿನ ನಾವು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ ಮಾಡಿದ್ರೆ ನಿಮಗೆ ಏನು ತಿಳಿತದೋ ನೀವು ಊಟ ಮಾಡ್ಬೋದು, ನನಗೇನು ತಿಳಿತೋ ಅದನ್ನು ನಾನು ಊಟ ಮಾಡ್ತೀನಿ, ನಿಮಗೇನು ಬೇಕೋ ಆ ಬಟ್ಟೆ ಬರ ನೀವು ಶಾಲೆ ಹಾಕ್ಕೊಂಡು ಹೋಗಿ, ಯಾವುದೇ ಹಿಜಾಬ್ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ, ಎಲ್ಲವೂ ನಾನು ಹಿಂಪಡಿತಾ ಇದ್ದೀನಿ. ನಾ ಎಲ್ಲಿ ಬೇಡ ಅಂದ್ವಿ ಅವ್ರಿಗೆ. ಯಾರು ಏನು ಊಟ ಮಾಡ್ಲಿಕ್ಕೆ ಯಾರು ಬೇಡ ಅಂದಾಗ ನಾ ಅದನ್ನೇ ತಿಂತೀನಂದ್ರೆ ತಿನ್ನಲಕ್ಕ, ನಮ್ದೇನೂ ತಕರಾರಿಲ್ಲ. ಯಾರ ಆಹಾರ ಪದ್ಧತಿ ಬಗ್ಗೆ ನಾವು ಹೇಳೋದಿಲ್ಲ. ನಾವು ಹಿಂದೂಗಳೊಳಗೆ ನಮ್ಮದೇ ಆದಂಥ ಧರ್ಮದಾಗ ಏನು ಹೇಳ್ತದೆ, ಗೋ ಮಾಂಸ ತಿನ್ನಬಾರ್ದು ನಮ್ಮ ಧರ್ಮ ಹೇಳ್ತದೆ, ನಾವು ಪಾಲಿಸ್ಬೇಕತ್ತೀವಿ. ಮುಸ್ಲಿಮರು ಹಂದಿ ಮಾಂಸ ತಿನ್ನಬಾರ್ದತ್ತ ಅವ್ರ ಧರ್ಮ ಹೇಳ್ತದೆ, ಅವ್ರು ಪಾಲಿಸ್ತಾರೆ. ನಾವೇನವ್ರು ಒತ್ತಾಯ ಮಾಡ್ಲಕತ್ತೇನು ಹಂದಿ ಮಾಂಸ ಸಿದ್ದರಾಮಯ್ಯ ತಿನ್ನತ್ತೇಳಿ? ಇಲ್ಲ, ನಾವು ತಿನ್ನೋದಿಲ್ಲಪ್ಪ, ನಮ್ಮ ಧರ್ಮ ಹೇಳ್ತದೆ. ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕೆ ನಾವು ಹೇಳ್ತೇವೆ ಅಷ್ಟೇ. ಅದನ್ನು ಬಿಟ್ಟು ನೀವು ಇದೇ ತಿನ್ನಿರಿ ಸಿದ್ದರಾಮಯ್ಯನವ್ರಿಗೆ ನೀವು ಇಂಥದ್ದೇ ತಿನ್ನಬೇಕು ಅಂತ ನಾವೇನು ಒತ್ತಾಯ ಮಾಡಿಲ್ಲ ಪಾಪ ಅವರಿಗೆ. ಈಗ ಹಿಜಾಬ್ ಹಾಕೊಂಡು ಬಂದರೆ ಈ ರೀತಿ ಈಗ ಹಿಂದೂಗಳೆಲ್ಲ ಕೂಡ ನೀವು ಹೇಳಿದ್ರಿ, ಈಗ ಕೇಸರಿ ಶಾಲ್ ಹಾಕೊಂಡ್ಬರ್ತಾರೆ, ಮತ್ತು ಇದು ಹಾಗೆ ಮುಂದುವರಿಯುತ್ತೆ ಅಂತ ಇದೇ ರೀತಿ. ಹೌದು, ಎಲ್ಲ ನೀವು ಈ ದೇಶನ ಮುಸ್ಲಿಮರಿಗೆ ಅಟ್ಟೆ ಹಾಕೈತಾನ, ಅವ್ರು ಏನು ಬೇಕಾದ ಹಾಕೊಂಡು ಬರಬೇಕು, ಹಿಂದೂಗಳು ಅಂದ್ಕೊಳ್ಳೋಣ ಈ ದೇಶದ ಕಾನೂನು ಪಾಲಿಸ್ಬೇಕು. ನೀವು ಅವ್ರಿಗೂ ಸ್ವತಂತ್ರ ಅಂದರೆ ಹಿಂದೂಗಳು ಸ್ವತಂತ್ರ ಅದಾರೆ. ಅವರು ನಾಳೆ ಕೇಸರಿ ಹಾಕ್ಕೊಂಡು ಬರ್ತಾರೆ, ಕೇಸರಿ ತಿಲಕ ಇಟ್ಕೊಂಡು ಬರ್ತಾರೆ. ಅದಕ್ಕೆ ಕೇಳೋರು ನೀವ್ಯಾರು? ಇದು ಸಂಘರ್ಷದ ಹಾದಿ ಅಟ್ಟೆ. ಇದನ್ನು ಬಿಡ್ರಿ, ಆಯಾ ಶಾಲೆಗಳಿಗೆ ಆ ಮ್ಯಾನೇಜ್ಮೆಂಟಿಗೆ ಬಿಟ್ಬಿಡ್ರಿ, ಅವ್ರು ಯಾವ ಡ್ರೆಸ್ ಕೋಡ್ ಮಾಡ್ತಾರೆ ಮಾಡಲೇಕ. ಶಾಲೆಗೆ ಬಂದಾಗ ಎಲ್ಲ ಸಮಾನತೆ ಇರಬೇಕು, ಎಲ್ಲರೂ ಒಂದೇ ರೀತಿ ಕಾಣಬೇಕು ಅನ್ನೋದಕ್ಕೆ ಈ ರೀತಿ ಒಂದು ಯೂನಿಫಾರ್ಮ್ ಕೊಡು. ಸಮಾನತೆ ಎಲ್ಲ ಮಕ್ಕಳಲ್ಲಿಯೂ ಸಹಿತ ಒಂದೇ ಡ್ರೆಸ್ಸಿಂಗ್ ಮಾಡುವಂಥದ್ದು ಎದಕ್ಕೆ ಮಾಡ್ಯಾರ ಅಂದ್ರೆ ಎಲ್ಲರೂ ಸಮಾನರು. ಯಾವ ಮಕ್ಕಳು ಶ್ರೀಮಂತರ ಮಗ ನಾಳೆ ಏನು ಮಾಡ್ತಾನೆ, ದೊಡ್ಡ ಫುಲ್ ಸೂಟ್ ಹಾಕೊಂಡು ಮೈ ತುಂಬ ಬಂಗಾರ ಹಾಕ್ಕೊಂಡು ಬರ್ತಾನೆ. ಒಬ್ಬ ಸಾಮಾನ್ಯ ಬಡವನ ಮಗುಗೆ ಏನಾಗ್ತೈತದು? ಅದು ಆಗಬಾರ್ದು. ಸಮಾನತೆ ಅನ್ನುವಂಥದ್ದು ಸಮಾನತೆಯಲ್ಲಿ ಶಿಕ್ಷಣದಾಗೇ ಕೊಡ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದೇನೆಂದರೆ ಶಿಕ್ಷಣ ಎಲ್ಲರಿಗೂ ಸಮಾನವಾಗಿ ಸಿಗಬೇಕು, ಅವರಿಗೆ ಶ್ರೀಮಂತಿಕೆ ಮ್ಯಾಗ ಶಿಕ್ಷಣ ಸಿಗಬಾರ್ದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಾಗ ಇರುವಂಥದ್ದು. ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೊರತು ಒಬ್ರಿಗೆ ಹಿಜಾಬ್ ಕೊಡ್ತೀನಿ ಅನ್ನೋದು, ಅಲ್ಲಿ ನಾಳೆ ಕೇಸರಿ ನಾವು ಹಾಕೋತೀನಿ ಅನ್ನೋದು, ಒಬ್ಬ ಶ್ರೀಮಂತ ಇದ್ರೆ ನಾನು ಫುಲ್ ಸೂಟ್ನಾಗ ಬರ್ತೀನಿ ಅಂದ್ರೆ ಮಕ್ಕಳ ಮೇಲೆ ನೋಡ್ರಿ. ಎಲ್ಲ ಸಿದ್ದರಾಮಯ್ಯ ಮಾಡೋದು ಇಂಥದ್ದೇ. ಪ್ರವಾಸ ಅವ್ರಿಗೆ ಇವರಿಗೆ ಅಂತೇಳಿ ಎಲ್ಲ ಬಡವರು ಮಕ್ಕಳದಾರ ರೀ, ಅವ್ರು ಎಲ್ಲನೂ ಪ್ರವಾಸ ಕರ್ಕೊಂಡು ಹೋಗ್ರಿ. ಹಾಸ್ಟೆಲ್ಗಳು ಮಾಡ್ತೀರಿ, ಎಲ್ಲ ಜಾತಿ ಮಕ್ಕಳನ್ನ ಒಂದು ಹಾಸ್ಟೆಲ್ ಮಾಡಿರಿ. ನೀವು SC ST ಬೇರೆ ಮಾಡ್ತೀರಿ, ಹಿಂದುಳಿದವರು ಬೇರೆ ಮಾಡ್ತೀರಿ ಅಂದ್ರೆ ಅವ್ರು ಎಂದೂ SC ST ಹಿಂದುಳಿದವರು ಲಿಂಗಾಯತರು ಬ್ರಾಹ್ಮಣರು ಕೂಡೇ ಬರ್ದಂತಾಗೈತಲ್ಲ. ಎಲ್ಲಿ ಸಮಾನತೆ ಬರ್ತದೆ? ಒಂದು ಹಾಸ್ಟೆಲ್ನಾಗ ಎಲ್ಲ ಮಕ್ಕಳಿರ್ತಾರೆ ಅಂದ್ರೆ ಎಲ್ಲರೂ ಕೂಡಿ ಊಟ ಮಾಡ್ತಾರೆ, ಎಲ್ಲರೂ ಕೂಡಿ ಆಟ ಆಡ್ತಾರೆ, ಎಲ್ಲರೂ ಆತ್ಮೀಯತೆ ಬರ್ತೈತಿ, ಪ್ರೀತಿ ಬರ್ತದೆ. ಅಲ್ಲಿ ಜಾತಿ ವಿಷಯನೇ ಬರೋದಿಲ್ಲ. ಇವ್ರು ಏನು ಮಾಡ್ತಾರೆ, ಬೋರ್ಡೇ ಹಚ್ಚಿಬಿಟ್ಟಿರ್ತಾರೆ SC ST ಅಂದ್ರೆ ಇಲ್ಲಿ ದಲಿತ ಮಕ್ಕಳದಾರ ನಾವೇ ಹೇಳ್ದಂಗೆ. ಅದ್ರ ಬದಲಿ ಪರ್ಸೆಂಟೇಜ್ ಮ್ಯಾಗ ಈಗ ದಲಿತ ಮಕ್ಕಳಿಗೆ 50% ಇಡ್ರಿ, 50% ಅದರ್ ಕಮ್ಯುನಿಟಿಯವ್ರಿಗೆ ಹಾಸ್ಟೆಲ್ಲಾಗ ಕೊಡ್ರಿ. ಎಲ್ಲ ಮಕ್ಕಳು ಆಟ ಆಡ್ತಾರೆ, ಇದು ಅವರೆಲ್ಲರೂ ಒಂದೇ
ಕೂತು ಊಟ ಮಾಡ್ತಾರೆ, ಒಂದೇ ಕಡೆ ಅಭ್ಯಾಸ ಮಾಡ್ತಾರೆ, ಎಂದರೆ ಸಮಾನತೆ ಬರೋದು. ಮತ್ತೆ ಯಾಕೆ ಸಿದ್ದರಾಮಯ್ಯ ಈ ರೀತಿ ಮಾಡ್ತಿದ್ದಾರೆ ಈಗಿನ ಲೋಕಸಭಾ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಈ ರೀತಿ ಆಗ್ತಿದೆ? ಸಿದ್ದರಾಮಯ್ಯ ಪಾಪ ಬರೀ ಅವ್ರಿಗೆ ಏನು ಒಂದು ನಾನು ಹೇಳಿಲ್ಲ, ಎರಡನೇ ನಮ್ಮ ಟಿಪ್ಪು ಸುಲ್ತಾನ್ ಅಂದರೆ ಸಿದ್ದರಾಮಯ್ಯ, ಮತ್ತಿನ ಏನು ಹೇಳೋದು. ಸರ್, ಲೋಕಸಭಾ ಚುನಾವಣೆಗೆ ನೀವು ಬಾಗಲಕೋಟೆನ ಸ್ಪರ್ಧೆ ಮಾಡ್ತೀರಿ ಅನ್ನೋದು ಕೂಡ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಾವು ಅಟ್ಟೇ ಲೋಕಸಭಾ ನಿಂದಿರೋದಿಲ್ಲ. ನಾನು ನೋಡಿ ಬಂದೀನಿ ನಾ 10 ವರ್ಷ ನಾನು ನೋಡಿ ಬಂದೀನಿ. ಈಗ ಅಲ್ಲಿ ಹೋಗಿ ಏನು ಮಾಡೋದು, ಅದು ದಿಲ್ಲಿಯಾಗ ನಂದೇನೂ ಕೆಲಸ ಇಲ್ಲ. ದಿಲ್ಲಿ ಒಳಗೆ ನನ್ನ ಕೆಲಸ ಇಲ್ಲ ಐತಿ. ಇಲ್ಲಿರುವಂಥ ಭ್ರಷ್ಟರನ್ನ, ಇಲ್ಲಿರೋ ಕುಟುಂಬ ರಾಜಕಾರಣದವ್ರನ್ನ ಇವ್ರು ಮುಗಿಸ್ಬೇಕಾಗಿತ್ತು. ಅದಕ್ಕೆ ಈಗ ಇದು ಎಷ್ಟು ಅಲ್ಲ, ಈಗ ಲೋಕಸಭಾ ಚುನಾವಣೆ ಮುಗಿದ ನಂತರ ಈ ಮತ್ತೆಲ್ಲ ಏನು ಚೇಂಜಸ್ ಆಗ್ಬೋದಾಗಿದ್ರಿ? ಏನು ಅದು ಮೋದಿಯವ್ರ ತಲೆಗೆ ಏನು ಬರ್ತದೆ ಆಗ್ತದೆ, ಅದು ಒಳ್ಳೇದಾಗ್ತದೆ ಅಂತ ನಮ್ಗೆ ವಿಶ್ವಾಸ. ಇಂಥ ಭ್ರಷ್ಟಾಚಾರಿಗಳು ಉಳ್ಕೋತಾರ ಅಥವಾ ಮತ್ತೆ ಉಳಿದೇ ಇಲ್ಲ. ಈ ಮನೆ 3 ರಾಜ್ಯದಾಗ ಏನಾಯ್ತು ಹೇಳ್ರಿ ನೋಡು. ಹೊಸ ಎಲ್ಲ ವಸುಂಧರಾ ರಾಜೆ ಅವ್ರು ಮಾಡಲಿಲ್ಲ, ಅಲ್ಲಿ ಯಾರು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಮಾಡಲಿಲ್ಲ. ಛತ್ತೀಸ್ಗಢದಾಗ ನಮ್ಮ ಜೋಡನೆ MP ಇದ್ರು ಪಾಪ, ನಮ್ಮ ಗುಡ್ಡಗಾಡು ಜನಾಂಗದವ್ರು, ಭಾಳ ದೇವರಂಥ ಮನುಷ್ಯ. ಅಂಥವ್ರು ಸಾಮಾನ್ಯ ಒಬ್ಬ ಕಾರ್ಯಕರ್ತ ಇವತ್ತು ಮುಖ್ಯಮಂತ್ರಿ ಆದರು. ರಾಜಸ್ಥಾನದಾಗ ಮೊದಲ ಬಾರಿನೇ ಗೆದ್ದವ ಆದರು. ಕರ್ನಾಟಕದಾಗೂ ಯಾಕೆ ಆಗೋದಿಲ್ಲ ಅಂತ. ಕರ್ನಾಟಕ ಸ್ವಲ್ಪ ಹಿಡಿತ ಸಿಕ್ಕಿಲ್ಲ ಅವರಿಗೆ, ಅದಕ್ಕೆ ಈಗ ಹೋಗಲಿ ಇದೊಂದು ಜಾನೇದೋ ಚುನಾವಣೆಗೆ ಬಾದ್ ದೇಖಂಗೆ ಅಂತ ಬಿಟ್ಟಾರೆ. 2024 ಇಡೀ ಕ್ರಾಂತಿ ಮಾಡ್ತಾರೆ. ಯಾಕಂದ್ರೆ ಅವ್ರು ಫುಲ್ಲು ಮೆಜಾರಿಟಿಯಾಗಿ ಬರ್ತಾರೆ. ಇಂಥವ್ರು ಎಲ್ಲ ಭ್ರಷ್ಟರು ಏನದಾರಲ್ಲ, ಅದ್ರಾಗ ಯಾರು ಜೈಲಿಗೆ ಹೋಗ್ತಾರೆ ಗೊತ್ತಿಲ್ಲ. ನಮ್ಮವ್ರು ಹೋದ್ರೆ ಆಶ್ಚರ್ಯ ಇಲ್ಲ. ಇದಿಷ್ಟು ಯತ್ನಾಳ್ ಅವ್ರ ಮಾತು. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.